ಹಲೋ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್. ಎಕ್ಸಾಮ್ ಸೀಸನ್ ಇಲ್ಲ ಅಂತ ಖಾಲಿ ಕೂತಿದ್ದೀರಾ? ಸೊ ಬನ್ನಿ, ನಿಮ್ಗೋಸ್ಕರ ಒಂದು ಹೊಸ ಮಾಹಿತಿನ ತಗೊಂಡ್ ಬಂದಿದ್ದೀನಿ. ಏನಪ್ಪಾ ಇವತ್ತಿನ ಮಾಹಿತಿ ಅಂತಂದ್ರೆ, RBI ಆಫೀಸರ್ ಗ್ರೇಡ್ ಬಿ ನೋಟಿಫಿಕೇಶನ್ ಆಲ್ರೆಡಿ ಬಿಟ್ಟಾಗಿದೆ. ಸೊ ಏನಿದೆಯಪ್ಪ ಈ ಎಕ್ಸಾಮ್ ಅಂತಂದ್ರೆ, ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇರೋದು RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ. ಅದರಲ್ಲಿ ನಮಗೆ ಪೋಸ್ಟ್ ನೇಮ್ ಏನಿದೆ, ಆಫೀಸರ್ ಇನ್ ಗ್ರೇಡ್ ಬಿ. ಸೊ ಅದರಲ್ಲೂ ಕೂಡ ನಮಗೆ 3 ಸ್ಟ್ರೀಮ್ಸ್ ಬರುತ್ತೆ. ಸೊ ಯಾವ್ದು ಜನರಲ್, DEPR ಮತ್ತು DSIM. ಈ ಎಕ್ಸಾಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಗ್ರಾಜುಯೇಷನ್ಸ್ ಕಂಪಲ್ಸರಿ ಬೇಕೇ ಬೇಕು, ಅದು ಕೂಡ ವಿತ್ 60% ಮಾರ್ಕ್ಸ್. ಸೊ ಹಾಗಾದ್ರೆ ಏನಿದೆಯಪ್ಪ ಈ ಇಷ್ಟೆಲ್ಲ ಎಕ್ಸಾಮ್ಸ್, ಈ ಎಕ್ಸಾಮ್ಸ್ ಗೆ ನಾನು ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದ್ರೆ ನನಗೆ ಏನ್ ಸಿಗುತ್ತಪ್ಪ ಅಂದ್ರೆ, ಇದರಲ್ಲಿ ನಿಮ್ಗೆ ಬೇಸಿಕ್ ಪೇ ಬಂದ್ಬಿಟ್ಟು 78,000 ಚಿಲ್ಲರೆ ಇರೋದು, 78,000. ಓಕೆನಾ? ಸೊ ಅದಲ್ಲದೆ ನೋಡಿ, ನಿಮ್ಗೆ ಗ್ರಾಸ್ ಮಂತ್ಲಿ ಸ್ಯಾಲರಿ ಅಂತ ಬಂದ್ರೆ 1.5 ಲಕ್ಷ, ಹತ್ರ 1.5 ಲಕ್ಷದವರೆಗೂ. ಸೊ ಈ ಎಕ್ಸಾಮ್ ಪ್ರೊಸೆಸ್ ಏನೇನಿರುತ್ತೆ, ನಿಮ್ಗೆ ಫೇಸ್ 1 ಇರುತ್ತೆ, ಫೇಸ್ 2 ಎಕ್ಸಾಮ್ಸ್ ಇರುತ್ತೆ, ಜೊತೆಗೆ ಇಂಟರ್ವ್ಯೂ ಕೂಡ ಇರುತ್ತೆ ಇದರಲ್ಲಿ, ಇಲ್ಲಿ ಕೊಟ್ಟಿರೋ ತರ. ಅಂಡ್ ಈ ಎಕ್ಸಾಮ್ಸ್ ಏನಿದೆಪ್ಪ, ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 20 ಮೇ 2026 ಇರೋದು. ಅಂಡ್ ಈ ಎಕ್ಸಾಮ್ ಈ ಎಕ್ಸಾಮ್ ಅಲ್ಲಿ ನಾವು ಟೋಟಲ್ ನಂಬರ್ ಆಫ್ ಪೋಸ್ಟ್ 60 ಅಂತ ನೋಡಿದ್ವಿ. ಆ 60 ಪೋಸ್ಟ್ ಯಾವ ತರ ಡಿವೈಡ್ ಆಗಿರೋದಿದೆಪ್ಪ ಅಂತಂದ್ರೆ, ನನ್ನ ಹತ್ರ ಜನರಲ್ ಆಗಿ, ಓಕೆನಾ, ಜನರಲ್ ಅಲ್ಲಿ ನಮಗೆ 40 ವೇಕೆನ್ಸೀಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಯಾವ್ದಿದೆ, ಆಫೀಸರ್ಸ್ ಇನ್ ಗ್ರೇಡ್ ಬಿ DR, ಓಕೆನಾ, DEPR ಎಕ್ಸಾಮ್ ಅಲ್ಲಿ ನನಗೆ 10 ಪೋಸ್ಟ್ ಗಳು ಬರುತ್ತೆ. ಅಂಡ್ ಲಾಸ್ಟ್ ಒನ್ DSIM ಅಲ್ಲಿ 10 ಪೋಸ್ಟ್ ಇರುತ್ತೆ. ಈ ತರ ಡಿವೈಡ್ ಆಗಿರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಈ ಎಕ್ಸಾಮ್ಸ್ ಅಲ್ಲಿ ಏನೇನಿದೆ ಕ್ವಾಲಿಫಿಕೇಶನ್ ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ಇಲ್ಲಿ ನೋಡಿ, ಫಸ್ಟ್ ಜನರಲ್ ಆಗಿ ನೀವು ಕಾಂಪೀಟ್ ಮಾಡ್ಬೇಕಂತಿದ್ದೀರಾ ಅಂದ್ರೆ, ಜನರಲ್ ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕಂದ್ರೆ ಗ್ರಾಜುಯೇಷನ್ ಇರಬೇಕು, ಯಾವ್ದಾದ್ರು ಡಿಸಿಪ್ಲಿನ್ ಆಗಿರ್ಲಿ, ಓಕೆನಾ. ಅಥವಾ ನೀವು ಪೋಸ್ಟ್ ಗ್ರಾಜುಯೇಷನ್ ಕೂಡ ಮಾಡಿದ್ರೆ ತೊಂದರೆ ಇಲ್ಲ, ಅದು ಕೂಡ ನಿಮ್ಗೆ ಅನ್ವಯ ಆಗುತ್ತೆ. ಅಂಡ್ ಅದರಲ್ಲಿ ಕೂಡ ನಿಮ್ಗೆ ಮಾರ್ಕ್ಸ್ ಬೇಕಾಗಿರೋದು, ಜನರಲ್ ಕ್ಯಾಟಗರಿ ಇದ್ರೆ 60% ಬರಬೇಕು ನಿಮ್ಗೆ ಓವರ್ ಆಲ್ ಆಗಿ. ಅಂಡ್ 50% ಯಾವಾಗ SC ST ಅಥವಾ PWD ಇತ್ತು ಅಂದ್ರೆ. ಅಂಡ್ PG ಸ್ಟೂಡೆಂಟ್ಸ್ ಆಗಿದ್ದಿದ್ರೆ ನೀವು, ಅವರಿಗೆ 55% ಬರಲೇಬೇಕು, ಯಾವುದು ಜನರಲ್ ಅಲ್ಲಿ, ಓಕೆನಾ. ಅಂಡ್ ರಿಸರ್ವ್ ಇರೋರಿಗೆ ಪಾಸ್ ಆದ್ರೆ ಸಾಕು ನೀವು, ಅಂದ್ರೆ ರಿಸರ್ವ್ ಕ್ಯಾಟಗರೀಸ್ ಎಲ್ಲ ಪಾಸಿಂಗ್ ಮಾರ್ಕ್ಸ್ ಇದ್ರೆ ಸಾಕು ನಿಮ್ಗೆ. ಅಂಡ್ ಸೆಕೆಂಡ್ ಒನ್ ಯಾವುದು, DEPR ಅಲ್ಲಿ ಬಂದ್ರೆ ಮಾಸ್ಟರ್ಸ್ ಇನ್ ಎಕನಾಮಿಕ್ಸ್ ಆರ್ ಫಿನಾನ್ಸ್ ಆರ್ ರಿಲೇಟೆಡ್ ಫೀಲ್ಡ್ಸ್ ಅಂತ ಇದೆ. ನೀವು ಮಾಸ್ಟರ್ ಡಿಗ್ರಿ ಅನ್ನ ಕಂಪಲ್ಸರಿ ಹೊಂದಿರಲೇಬೇಕು, ಓಕೆ. ಸೊ ಅದರಲ್ಲಿ ಕೂಡ ಯಾವ ತರ 55% ಅಂತೂ ಗಳಿಸಲೇಬೇಕು ನೀವು ಸ್ಕೋರ್, ಯಾವ್ದ್ರಲ್ಲಿ, ಜನರಲ್ ಕ್ಯಾಟಗರೀಸ್ ಅಲ್ಲಿ. ಅಥವಾ SC ST ಮತ್ತು PWD ಅಂತ ಬಂದು ನೀವು 50% ಅನ್ನ ಸ್ಕೋರ್ ಮಾಡಿರ್ಲೇಬೇಕು, ಈ ತರ ಇರುತ್ತೆ. ಅಂಡ್ ಲಾಸ್ಟ್ ಒನ್ ಯಾವ್ದಪ್ಪ ನಮಗೆ, DSIM, ಓಕೆನಾ, ಮಾಸ್ಟರ್ಸ್ ಇರಲೇಬೇಕು, ಅದು ಕೂಡ ಯಾವ್ದ್ರಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಅಂತ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಇರಬಹುದು, ಅಥವಾ ಮ್ಯಾಥ್ಸ್ ಇರಬಹುದು, ಅಥವಾ ಎಕನಾಮಿಕ್ಸ್ ಆರ್ ರಿಲೇಟೆಡ್ ಫೀಲ್ಡ್ಸ್, ಓಕೆನಾ, ಸಂಬಂಧಪಟ್ಟಂತ ಫೀಲ್ಡ್ಸ್ ಅಲ್ಲಿ ನಿಮ್ಗೆ ಮಾಸ್ಟರ್ ಡಿಗ್ರಿನ ನೀವು ಹೊಂದಿರಲೇಬೇಕು. ಅಂಡ್ ಅದಕ್ಕೇನಿದೆ, ಸೇಮ್ ಪಾಸಿಂಗ್ ಲೈಕ್ ಮಾರ್ಕ್ಸ್ ಏನಪ್ಪಾ ಅಂದ್ರೆ, ಜನರಲ್ ಅಲ್ಲಿ 50% ಬರಲೇಬೇಕು. ಅಂಡ್ ಅದರ್ ಕ್ಯಾಟಗರೀಸ್ ಇತ್ತು ಅಂದ್ರೆ 50% ಪಾಸಿಂಗ್ ಮಾರ್ಕ್ಸ್ ಬರಲೇಬೇಕು. ಸೊ ಇದೆಲ್ಲ ಏನಿದೆಲ್ಲ ಅಡಿಷನಲ್ ಆಗಿ, ಓಕೆನಾ. ನೀವೇನಾದ್ರೂ ಕೋರ್ಸ್ ಮಾಡಿದೀರಾ, ನೀವು ಕೋರ್ಸ್ ಎಕ್ಸೆಪ್ಟ್ ಮಾಡ್ತಾರಾ ಇಲ್ಲ ಅಂತ ನಿಮ್ಗೆ ಡೌಟ್ ಇತ್ತು ಅಂದ್ರೆ, ಡೆಫಿನೆಟ್ಲಿ ದೇ ವಿಲ್ ಅಕ್ಸೆಪ್ಟ್ ಇಟ್. ನೆಕ್ಸ್ಟ್ ಸಂಬಳ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೌದಾ. ಸೊ ಏನ್ ಬರುತ್ತಪ್ಪ ನನಗೆ ಇದರಲ್ಲಿ ಸಂಬಳ, ನಾನು ಇಷ್ಟೆಲ್ಲ ಓದಿ ಎಕ್ಸಾಮ್ ಬರೋದು ಅಂತಂದ್ರೆ, ನಿಮಗೆ ಬೇಸಿಕ್ ಪೇ ನಾನು ಹೇಳಿರೋ ಪ್ರಕಾರ 78,450 ರೂಪಾಯಿ ಇದೆ ಬೇಸಿಕ್ ಪೇನೆ. ಅಂಡ್ ಡೇರ್ನೆಸ್ ಅಲೋವೆನ್ಸ್ ಅಥವಾ ಸ್ಪೆಷಲ್ ಅಲೋವೆನ್ಸ್, ಗ್ರೇಡ್ ಅಲೋವೆನ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಆಸ್ ಪರ್ ದ ರೂಲ್ಸ್, ಅಂದ್ರೆ ಗ್ರೇಡ್. ಇವಾಗ ನಾವು 3 ತರ ಎಕ್ಸಾಮ್ಸ್ ನೋಡಿದ್ವಿ ತಾನೆ. ಸೊ ಲೈಕ್ ಜನರಲ್, DEPR, DSIM. ಸೊ ಅದ್ರ ಪ್ರಕಾರ ನಮಗೆ ಅಲೋವೆನ್ಸಸ್ ಕೂಡ ಎಕ್ಸ್ಟ್ರಾ ಬರ್ತಾ ಹೋಗುತ್ತೆ. ಅಂಡ್ ಹೌಸ್ ರೆಂಟ್ ಅಲೋವೆನ್ಸ್ 15% ಆನ್ ಬೇಸಿಕ್ಸ್ ಎಕ್ಸ್ಟ್ರಾ ಬರುತ್ತೆ ನಿಮ್ಗೆ. ಅಂಡ್ ಟೋಟಲ್ ಸ್ಯಾಲರಿ ಅಪ್ರಾಕ್ಸಿಮೇಟ್ಲಿ ಬಂದುಬಿಟ್ಟು 1.5 ಲಕ್ಷದವರೆಗೂ ಬರುತ್ತೆ. ಸೊ ಇದು ರೇಂಜ್ ಕೊಟ್ಟಿರೋದು ನಿಮ್ಗೆ 78,000 ಇಂದ ಸ್ಟಾರ್ಟ್ ಆಗಿ 1,41,000 ವರೆಗೂ ನೀವು ಸಂಬಳನ ಪಡಿಬಹುದು ಇದರಲ್ಲಿ. ಎಕ್ಸಾಮ್ಸ್ ಯಾವ ತರ ಇರುತ್ತೆ, ಫೇಸ್ 1, ಫೇಸ್ 2 ಅಂಡ್ ಇಂಟರ್ವ್ಯೂ. ಫೇಸ್ 1 ಬಂದ್ಬಿಟ್ಟು ನಿಮ್ಗೆ ಆಬ್ಜೆಕ್ಟಿವ್ ಎಕ್ಸಾಮ್ಸ್ ಇರುತ್ತೆ, ಓಕೆನಾ. ಸೊ ಟೆಸ್ಟ್, ರೀಸನಿಂಗ್, ಕ್ವಾಂಟ್, ಇಂಗ್ಲಿಷ್ ಅಂಡ್ ಜನರಲ್ ಅವೇರ್ನೆಸ್ ಸಬ್ಜೆಕ್ಟ್ ಇರುತ್ತೆ. ಅಂಡ್ ಫೇಸ್ 2 ಅಲ್ಲಿ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್, ಅಂದ್ರೆ ನೀವು ಬರಿಬೇಕಾಗಿರುತ್ತೆ, ಬರೆಯೋ ಟೆಸ್ಟ್ ಇರುತ್ತೆ ಕಂಪ್ಲೀಟ್ ಆಗಿ. ಅಂಡ್ ಆಬ್ಜೆಕ್ಟಿವ್ ಕೂಡ ಇರುತ್ತೆ, ಇನ್ಕ್ಲೂಡ್ ESI ಇರುತ್ತೆ ಅದರಲ್ಲಿ, FM ಇರುತ್ತೆ, ಅಂಡ್ ಇಂಗ್ಲಿಷ್ ಟೆಸ್ಟ್ ಕೂಡ ಇರುತ್ತೆ ಅದರಲ್ಲಿ. ಅಂಡ್ ಲಾಸ್ಟ್ ಒನ್ ಇಂಟರ್ವ್ಯೂ ರೌಂಡ್. ನಿಮ್ಗೆಲ್ಲ ಗೊತ್ತು ಇಂಟರ್ವ್ಯೂ ಹೆಂಗಿರುತ್ತೆ ಅಂತ. ಫೈನಲ್ ರೌಂಡ್ ಟು ಎಕ್ಸೆಸ್ ಪರ್ಸನಾಲಿಟಿ, ಓಕೆನಾ. ನೀವು ನಿಮ್ಮ ಪರ್ಸನಾಲಿಟಿನ ಚೆಕ್ ಮಾಡ್ತಾರೆ, ನಿಮ್ದು ಎಕ್ಸ್ಟ್ರಾ ನಾಲೆಜ್ ಏನಿದೆ ಜನರಲ್ ಆಗಿ, ಸೊ ಅದನ್ನೆಲ್ಲ ಇದರಲ್ಲಿ ಅವರು ಚೆಕ್ ಮಾಡ್ತಾರೆ. ಸೊ ಎಕ್ಸಾಮ್ ಫೀ ಬಂದ್ಬಿಟ್ಟು ಜನರಲ್ ಅಥವಾ OBC ಅಥವಾ EWS ಅಂತ ಬಂದ್ರೆ 1,003 ರೂಪಾಯಿ ಇರುತ್ತೆ. ಅಂಡ್ SC ಅಥವಾ ST ಅಥವಾ PWD ಇತ್ತು ಅಂದ್ರೆ 118 ರೂಪಾಯಿ ಇರುತ್ತೆ. ಎಕ್ಸಾಮ್ ಅನ್ನ ಅಪ್ಲೈ ಮಾಡಿದ್ಮೇಲೆ ಮುಗಿತಾ? ಡೆಫಿನೆಟ್ಲಿ ನಾಟ್. ಏನಪ್ಪಾ, ಇಲ್ಲಿಂದ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರಿಪರೇಷನ್ ಅನ್ನ ಮಾಡ್ಸಕ್ಕೆ ನಾವಿದ್ದೀವಿ. ಅಂದ್ರೆ ಇದೇ ತಿಂಗಳು 6ನೇ ತಾರೀಕು ನಮ್ಮ ಬ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆ ಬ್ಯಾಚ್ ಗೆ ಸ್ಟಾರ್ಟ್ ಆಗಬಹುದು. ಇಲ್ಲಿ ಬ್ಯಾಂಕಿಂಗ್ ಅಷ್ಟೇ ಅಲ್ಲ ರೀ, SSC ಮತ್ತು ರೈಲ್ವೇಸ್ ಎಕ್ಸಾಮ್ಸ್ ಕೂಡ ತರಬೇತಿಯನ್ನು ಕೊಡ್ತೀವಿ. ನೀವು ಇಲ್ಲಿ ನೋಡಬಹುದು ನಮ್ಮ ಲರ್ನ್ ಆನ್ಲೈನ್ ಬ್ಯಾಚ್ ಅಲ್ಲಿ, ಓಕೆನಾ. ಸೊ ನೀವು ಕೂಡ ಜಾಯ್ನ್ ಆಗಬೇಕು, ಓಕೆನಾ. ಪ್ರತಿಯೊಬ್ಬರು, ನೀವು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯಾರೆಲ್ಲ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿದ್ದೀರಲ್ಲ, ನಿಮ್ಗೆಲ್ರಿಗೂ ಒಳ್ಳೆ ಪ್ಲಾಟ್ಫಾರ್ಮ್ ಇದು.